स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। ಪರಿಸ್ಥಿತಿಯಲ್ಲಿ ಸರ್ಕಾರ ಇರುವುದರಿಂದ ಅನೇಕ ದಶಕಗಳು ನೆನಗುತ್ತಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ಸಲ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರ ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡುವುದು ಯೋಗ್ಯ ಅಂತ ತಿಳ್ಕೊಂಡು ನಾನು ಅವತ್ತೊಂದು ದಿವಸ ಅದನ್ನ ಅವರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ತುಂಬಿಸಿಟ್ಟಿದ್ದೀವಿ. ವೆಲೋಡ್ರೋಮ್ ಒಂದು ದಿವಸ ಭಾಳ ದಿವಸದ ಕನಸು, ಅವತ್ತು ಅನೇಕ ದಶಕದ ಕನಸು. ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟ್ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನು ಅನೇಕ ಕಾರ್ಯಕ್ರಮಗಳಿದಾವೆ, ಅವನು ಕೂಡ ಉದ್ಘಾಟನೆಯನ್ನು ದಿವಸ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಮಾಡ್ತಾ ಇದ್ದಾರೆ. ಕೇಂದ್ರ ಕಾರಾಗೃಹಕ್ಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನ ಪ್ರೊಸೆಸ್ ಮಾಡಿದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದೆ, CC ಕ್ಯಾಮ್ರಾ ಕೆಲಸ ಇದೆ, ಇನ್ನೊಂದು 15 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನ 100 ಕೋಟಿ ರೂಪಾಯಿ ದಿವಸ ಕೊಟ್ಟು ಅದನ್ನ ಕಾರಾಗೃಹ, ನಮ್ಮ ಹಳೆ ಕಾರಾಗೃಹ ಅಂತೇಳಿ ಅದನ್ನ ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು, ಅದು ಕೂಡ ಏನ ಪ್ರಗತಿಯಲ್ಲಿದೆ. ಇನ್ನು 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೇವೆ. ಅದು ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದ್ರಲ್ಲಿ ಯಾವ್ದು ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು. ಆ ಸಮಾಜದಲ್ಲಿ ಹುಟ್ಟಿದಾರಂತ ಹೆಮ್ಮೆ ಇದೆ ಇವತ್ತು ದಿವಸ ಅವರಿಗೆ. ಆದ್ರೆ ಈ ವಿಚಾರದಲ್ಲಿ ಇವತ್ತು ದಿವಸ ಅದ್ಯಾವುದು ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂತ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂತ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದು ಕೂಡ ಗೊಂದಲ ಇಲ್ಲ. ಹೌದೌದು, ಅದೆಲ್ಲಾನು ಕೂಡ ಇತಿಹಾಸ ಇದೆ. ಅವರು ಕೂಡ ಎಲ್ಲಾನು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಭಾಗವಹಿಸಿದಾರೆ. ದೇಶಮುಖ್ ಫ್ಯಾಮಿಲಿ ಕೂಡ ಇವತ್ತು ಎಲ್ಲ ಬರ್ದು ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಇದರಲ್ಲಿನೂ ಯಾವುದೇ ಗೊಂದಲಗಳು ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಲಾಂಗೆಸ್ಟ್ ಟೆನ್ಯೂರ್ ಪಾಸ್ ಮಾಡಿದ್ದಾರೆ, ದೇವರಾಜ್ ಅರಸು. ಅದೀಗ ಇವತ್ತು ಅದನ್ನ ಸನ್ಮಾನ ಮಾಡಿದ್ದಾರೆ. ಇವತ್ತು ದಿವಸ ದೇವರಾಜ್ ಅರಸು ಅವರು ಒಬ್ಬ ಹಿಂದುಳಿದ ನಾಯಕರು, ಶ್ರೇಷ್ಠ ನಾಯಕರು. ದೇವರಾಜ್ ಅರಸು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು. ಹೊತ್ತು ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಇವತ್ತು ದಿವಸ ಅದಕ್ಕೆ ನಾಳೆ ಅದನ್ನ ಅವರು ಕೂಡ ಮೀರಿಸ್ತಾರೆ. ಅವ್ರದ್ದು ಒಂದು ವ್ಯಕ್ತಿತ್ವ, ಇವ್ರದ್ದು ಒಂದು ವ್ಯಕ್ತಿತ್ವ, ವಿಭಿನ್ನವಾದಂತ ವ್ಯಕ್ತಿತ್ವ. ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಬಹಳಷ್ಟು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತರು, ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂತ ಕಾಳಜಿಯನ್ನ, ಬದ್ಧತೆಯನ್ನು ಹೊಂದಿದಂತ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ನಾಯಕರು. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 2 ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅನ್ನಭಾಗ್ಯ, ಹಸಿದವರಿಗೆ ಯಾರು ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಈಗ ಪಂಚ ಗ್ಯಾರಂಟಿಗಳನ್ನ ಮಾಡುವ ಮೂಲಕ ಇವತ್ತು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು 14 ಬಜೆಟ್ಗಳನ್ನ ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಅವರು ನಾಳೆ ದೇವರಾಜ್ ಅರಸು ಅವ್ರಿಗಿಂತ ಒಂದು ದಿನ ಹೆಚ್ಚಿಗೆ ಆಗ್ತದೆ. ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂತದ್ದು. ಇಬ್ಬರು ಶ್ರೇಷ್ಠ ನಾಯಕರು, ದೇವರಾಜ್ ಅರಸು ಅವರು ಮತ್ತು ಸಿದ್ದರಾಮಯ್ಯ. 10 ಅಂಕಕ್ಕೆ ಎಷ್ಟು ಕೊಡ್ತೀವಿ ಅಂತ ಸಿಎಂ ಆಡಳಿತ? 10ಕ್ಕೆ 11 ಕೂಡ ಬರ್ತೀನಿ, 11 ಕೊಡ್ತೀವಿ. 10ಕ್ಕೆ 10 ಕೊಡ್ತೀವಿ. ಬಿಜೆಪಿ ಏನ್ ಮಾಡಕ್ಕಾಗತ್ತೆ? 4 ವರ್ಷ ಏನ್ ಸಾಧನೆ ಮಾಡಿದ್ರು ಅವ್ರು ಹೇಳಿ. ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯ ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ ಬಿಡ್ಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದ್ ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕಿದ್ರು. ಅದನ್ನ ಕೇಳ್ರಿ ಬಿಜೆಪಿ ಅವ್ರಿಗೆ. ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸ್ಲಾರ್ದಂತ ನಿಮ್ಮ ಸಾಧನೆ. ಕರೆಕ್ಟ್ ಇಲ್ಲೋ? ಧನ್ಯವಾದ, ಥ್ಯಾಂಕ್ ಯು. ನೋಡಿ, ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಮಾನವೀಯತೆ ಮಾಡ್ಕೋಬೇಕು.
ಅವಾಗ ನಮಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಗ್ಬೇಕು. ಆಯ್ತು CM ಅವ್ರು ಹೇಳಿದ್ರು, ಆಯ್ತು ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿ ಹೇಳಿದ್ರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಇದು ಬಿಡ್ಲಾರ್ದೆ ಒಂದೊಂದು ಶಬ್ದವನ್ನ ಕೂಡ ನಾ ಅವ್ರಿಗೆ ಇದು ಮಾಡೋ ಅಂತ ಹೇಳಿದ್ದೀನಿ. ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸ್ತಾ ಹೋಗ್ತದ್ದು? ಮತ್ತೊಮ್ಮೆ ಭೇಟಿ ಮಾಡಿಸ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದಾರೆ ಬೆಟ್ರು, ಈಗೂ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ. ಹೀಗಾಗಿ ನಾವು ಎಲ್ಲ ನನ್ನಲ್ಲೇ ಸ್ಪಷ್ಟತೆ ಇದೆ. ಆದ್ರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಮತ್ತೆ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ ನನಗೆ. ಎಲ್ಲರೂ ಒಳಗಡೆನೆ ಹೋಗಿದ್ದಾರೆ. ಯಾರು ನನಗೆ ಗೊತ್ತಿಲ್ಲಪ್ಪ. ಅದು ಕಾನೂನವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳ ಹೊಡೆದ್ರೆ ನಡೀತದ? ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಅದು ನನಗೆ ಗೊತ್ತಿಲ್ಲಪ್ಪ. ನನಗದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು. ನಿಮ್ಗೆ ಯಾರ ಕಪಾಳಿಗೆ ಹೊಡೆದ್ರೆ ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರು ಯಾರು ಕೂಡ ಮಾಡ್ತದ? ಸುಮ್ನೆ ಸ್ವಾಮೀಜಿನೇ ಇರ್ಲಿ, ಯಾರೇ ಇರ್ಲಿ, MB ಪಾಟೀಲ್ ನಾನು ಕಪಾಳಿಗೆ ಹೊಡೆದ್ರೆ ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದ್ರೆ ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆ ವಿಚಾರದಲ್ಲಿ ಇವತ್ತು ದಿವಸ ಜಿಲ್ಲಾ ಆಡಳಿತ, ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ನಮಗೆ ಗೊತ್ತಾರೆ, ಅವ್ರನ್ನ ಚರ್ಚೆ ಮಾಡ್ತೀವಿ. ಅಲ್ಲ, ಇವ್ರು ಹೋರಾಟಗಾರರು ನೀವು ಹೇಳ್ತಿರಲ್ಲಪ್ಪ. ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದನ್ನು ಹೇಳಿದ್ದೀನಿ. ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟದ ಉದ್ದೇಶ ಏನು? ಉದ್ದೇಶ ಏನು ಹೇಳಿ ನನಗೆ. ಮುಖ್ಯಮಂತ್ರಿಗಳ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಯಾರು ಮುಖ್ಯ ಹಾಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್. ಇದು ಮಾಡ್ಲಿಕ್ಕೆ ಯಾವ ಸರ್ಕಾರಗಳು, ನಮ್ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕ್ ಆಗೋದಿಲ್ಲ. ದಿವಸ 1,000 ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದ್ರೆ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವ ಹೊಂದಿದ್ದೀನಿ. ಈಗೂ ಕೂಡ ಹೇಳ್ತೀರಿ ಮುಖ್ಯಮಂತ್ರಿಗಳು ಬರ್ತಾರೆ 9ನೇ ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ ಒಂದು 12 ಮುಖಂಡರು ಯಾರದಾರ ಅವ್ರನ್ನ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ ಹೇಳಿಸ್ತೀವಿ. ಆದ್ರೆ ನೀವು ರೈಟಿಂಗ್ ನಾಗ ಕೊಡ್ರಿ, ಕ್ಯಾಬಿನೆಟ್ ಡಿಸಿಷನ್ ಮಾಡ್ರಿ, ಈಗೂ ಆಗಂಗಿಲ್ಲ, ಮುಂದೂ ಆಗುದಿಲ್ಲ. ಮಾಡಿಸುವಂತ ಹೇಳಿದ ಮೇಲೆ ವಿಶ್ವಾಸ ಇರ್ಬೇಕು, ನಂಬಿಕೆ ಇರ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಆಯ್ತಲ್ಲ. ಹೇಳಿದಿನಲ್ಲ ನನ್ಗೆ. ಅದನ್ನ ನೋಡೋಣ, ಅದನ್ನ ನೋಡಿ ಕೋರ್ಟ್ ಇದು ನನ್ನ SP ಜೊತೆ ಮಾತನಾಡ್ತೇನೆ. ಇವತ್ತು ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನ್ ಸಹಾಯ ಮಾಡೋಣ. ಆದ್ರೆ ಅವರು ಕೂಡ ಯಾರು ಕಪಾಳ ಹೊಡೆದಿರಲ್ಲ, ಅವರು ಕೂಡ ಕ್ಷಮೆ ಕೇಳ್ಬೇಕಾಗ್ತದ ಅವ್ರ ಅಧಿಕಾರಿಗೆ. ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಬಹಳ ದೊಡ್ಡ ಅಪರಾಧ. ಅದು ಇನ್ಕೂಡಿ MB ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ, ನಾನ್ ಮಾಡಿದ್ರು ತಪ್ಪೇ ಅದು. और खबरों के लिए देखते रहिए मॉडल एक्सप्रेस न्यूज, आवाज आपकी खबर।